ಅಬ್ಬಬ್ಬಬ್ಬಬ್ಬಬ್ಬ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡಿ ಮಾಡಿ ಯಾಕೋ ಒಂಥರ ಮೈಗೆ ಜವ್ ಹಿಡ್ದಂಗೆ ಆಗತ್ತೆ. ಎಷ್ಟು ಅಂತ ಬಗ್ಗಕ್ಕಾಗತ್ತೆ. ನನಗೂ ವಯಸ್ಸಾಗೈತೆ ಅತ್ಲಾಗೆ. ಕೂಲಿಯರಿಗೆ ಹೇಳಿದ್ರೆ ಬಂದು ಮಾಡೋಗ್ತಾರೆ. ಆದರೆ ನಮ್ಮ ಕೈಯಪ್ಪ ಕೇಳಲ್ಲ. ಅಮ್ಮ ಅವ್ರಿಗೆ ಕೊಟ್ಟರೆ ಕೂಲಿ ಜಾಸ್ತಿ ಆಗುತ್ತೆ, ಅವ್ರ ಜೊತೆ ನಾವು ಸೇರ್ಕೊಂಡು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ನನಗೂ ಸುಮ್ಮನೆ ಅವ್ರವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಬೇಗ ಮಾಡಬೇಕು. ನೋಡ್ದಮ್ಮ, ನಾನು ಅತ್ಲಾಗೆ ಮಾಡಿ ಮೈಕೈನ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಅತ್ಲಾಗೆ. ಅತ್ತೆ ಏನೂ ಆಗಲ್ಲ ಬಿಡಿ. ನೀವು ತುಂಬ ಸೋತು ಹೋಗಿದ್ದೀರ, ಏನೂ ಆಗಲ್ಲ ಬಿಡಿ. ತುಂಬ ಕೆಲಸ ಮಾಡಿದಿರಲ್ಲ, ಹಂಗಾಗಿ ಸ್ವಲ್ಪ ಸುಸ್ತಾಗ್ತೈತೆ. ಈ ಶೀತಕ್ಕೆ ಏನಾಗಿಲ್ಲ ನೋಡ್ರಿ ನಿಮಗೆ, ಮೈಕೈ ನೋವು ಅಷ್ಟೇ. ನಾನು ಅತ್ಲಾಗೆ ಒಳ್ಳೆ ಗಂಜಿ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಓ ಆರ್ ಎಸ್ ಪೌಡ್ರ್ ತಂದಿದ್ದೀನಿ, ಅದನ್ನ ನೀರಲ್ಲಿ ಹಾಕೊಂಡು ಕುಡಿದ್ಬಿಟ್ರೆ ಎಲ್ಲ ಸರೋಗುತ್ತೆ. ಆಮೇಲೆ ಮೊದಲಂಗೆ ಎಲ್ಲ ಥರ ಆಗ್ಬಿಡ್ತೀವಿ ನೀವು. ಇದು ಏನೂ ಆಗಲ್ಲ, ನೀವು ತುಂಬ ತಲೆ ಕೆಡಿಸ್ಕೊಬೇಡ್ರಿ ನೀವು. ಸುಮ್ಮನೆ ಮಾತ್ಲಾಗೆ ನೀನು ಯಾವಾಗಲೂ ಹಂಗೆ ಧೈರ್ಯ ತುಂಬ್ತಾನೆ ಇರ್ತೀವಿ ಅತ್ಲಾಗೆ. ನನಗೆ ಗೊತ್ತು ನನ್ನ ನೋವು. ನಾನು ಅರ್ಜೆಂಟಾಗಿ ಡಾಕ್ಟರ್ ವಿಠಲ್ ರಾವ್ ಅವರನ್ನು ನೋಡ್ಬೇಕಲ್ಲ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ರೆ ಎಲ್ಲ ಸರೋಗ್ಬಿಡುತ್ತೆ. ಅವ್ರ ಇಂಜೆಕ್ಷನ್ಗೆ ಸರೋಗಿ ನಾನು ಯಾವ ಗಂಜಿ ಕುಡಿದ್ರೂ ಹೋಗಲ್ಲ, ಯಾವ ಪಾಯಸ ಕುಡಿದ್ರೂ ಹೋಗಲ್ಲ, ಯಾವ ಔಷಧಿ ತಂದರೂ ಹೋಗಲ್ಲ. ಅವ್ರೀಗ ಒಂದು ಇಂಜೆಕ್ಷನ್ ಆಗ್ಬಿಟ್ರೆ ಸರಿ ಹೋಗ್ಬಿಡ್ತು ನಾನು. ಹೌದು ಅತ್ತೆ, ಹೌದು. ನೀವು ಸರಿಯಾಗಿ ಮಾತ್ರೇನು ನೀವು ಇಷ್ಟಪಡಲ್ಲ, ಯಾಕಂದರೆ ಮಾತ್ರೆ ನುಂಗ್ತಾರಲ್ಲ ನೀವು. ಆಸ್ಪತ್ರೆ ಮುಖ ನೋಡ್ದಾರಲ್ಲ, ಆದ್ರೂ ಏನೋ ಒಂಚೂರು ನೋವಾದಂಗೆ ಡಾಕ್ಟರ್ ತಪ್ಪ ಹೋಗೋದ್ಲಾಗೆ. ನೀವು ಸುಮಾರು ಒಂದು 6 ತಿಂಗಳಾಗಿತ್ತು ನೋಡಿರಿ ನಾವು ಆಸ್ಪತ್ರೆ ಮುಖ ನೋಡ್ಬಿಟ್ಟು ಆಸ್ಪತ್ರೆ ಕಡೆಗೆ ಹೋಗಿಲ್ಲ. ಇವಾಗ ಹೋಗಿ ಬರೋದು ಬಿಡತ್ಲಾಗೆ. ಹೋದ್ರೆ ಅತ್ಲಾಗೆ ನಿಮಗೆ ಒಂಚೂರು ಹುಷಾರು ಆಗುತ್ತೆ. ಆಮೇಲೆ ನಿಮಗೂ ಒಂಚೂರು ನೆಮ್ಮದಿ ಸಿಗುತ್ತೆ, ಡಾಕ್ಟರ್ ನೋಡ್ದಂಗೆ ಆಗುತ್ತೆ. ಆಯ್ತು ಬಿಡ್ರಿ, ಹೋಗಿ ಬರೋಣ. ಏನಮ್ಮ ಏನಾಯ್ತು? ಯಾಕೆ ಹಿಂಗೆ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿದ್ದೆ ನೀನು? ಹುಷಾರಿಲ್ವಾ? ಏನಾದ್ರು ಸುಸ್ತಾಗ್ತೈತಾ? ನಡಿ ಆಸ್ಪತ್ರೆಗೆ ಹೋಗೋಣ. ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಈ ಚಳಿಗೆ ಸ್ವಲ್ಪ ಮೈಕೈ ನೋವು ಆಗೋದು, ಒಂದು ಕಡೆ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಳ್ಳೋದು, ಇವೆಲ್ಲ ಸಹಜ, ಸರ್ವೇ ಸಾಮಾನ್ಯ. ಇವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಡಿ ಆಸ್ಪತ್ರೆಗೆ ಹೋಗೋಣ ಅತ್ಲಾಗೆ. ನಡಿಯಮ್ಮ ಶಿವಮ್ಮ, ನಡಿ. ನಾನಿನ್ನು ಹೋಗಿ ನಮ್ಮ ಅಮ್ಮಂಗೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ಬಿಡೋಣ. ಆರೋಗ್ಯ ಟಕ್ ಅಂತ ಸರಿ ಹೋಗ್ಬಿಡುತ್ತೆ. ಕುಂಕಣದ ಕರಿಯಪ್ಪ, ನಡಿಯೋ ಹೋಗೋಣ. ವಿಟ್ಲಪ್ಪಂತಕ್ಕೆ ಹೋದ್ರೆ ನನಗೆ ಒಂದು ಇಂಜೆಕ್ಷನ್ ಹಾಕಿರೋ 1 ಗಂಟೆಗೆಲ್ಲ ಸೊರೋಗ್ಬಿಡ್ತೀನಿ ಕಣ ನಾನು. ಈಗ ನೋಡಿ ಯಾಕೋ ಮೈಕೈ ಹಿಡ್ದಂಗೆ ಆಗ್ತೈತೆ ನನಗೆ. ಅಲ್ಲಿ ಡಾಕ್ಟ್ರ್ ತಾವ ಎಷ್ಟೊತ್ತಿಗೆ ಹೋಗ್ತೀನೋ ಅಷ್ಟು ಬೇಗನೆ ನಾನು ಸರಿಯಾಗಿ ಹೋಗ್ತೀನಿ. ಇಲ್ಲಂತ ಹಿಂಗೆ ಕುತ್ಕೊಳ್ಳೋದು ಅತ್ಲಾಗೆ. ನನಗಂತೂ ಈ ತೋಟ ಗದ್ದೆಗಳ ಕೆಲಸಗಳು ಸ್ವಲ್ಪ ಜಾಸ್ತಿ ಆದಂಗೆ ಆಯಿತು. ಹಂಗಾಗಿ ನನಗೆ ಬಗ್ಗಿ ಸೊಂಡೆ ಹಿಡ್ಕೊಂಡ್ಬಿಟ್ಟೈತೆ. ಅವರು ಇಂಜೆಕ್ಷನ್ ಕೊಟ್ಟರೆ ಉಸಿರು ಬಿಡುತ್ತೆ, ನಾನು ಎದ್ದು ಅಚ್ಚುಕಟ್ಟಾಗಿ ಓಡಾಡ್ಬೋದು. ಕಣಮ್ಮ, ನೀನು ಹೇಳೋದು ಸರಿ. ನಾವು ಅಷ್ಟೆಲ್ಲ ಹೇಳಿದ್ರು ನೀನು ಆರಾಮ ಮಾಡಮ್ಮ, ಆರಾಮಾಗಿರು ಅಂತ ಹೇಳಿದ್ರು ನೀನು ಜೋರ್ದಾರಾಗಿ ಕೆಲಸ ಮಾಡ್ಕೊಂಬಿಟ್ಟು ನೋಡು ಈ ರೀತಿ ಮಾಡ್ಕೊಂಡಿದ್ದೆ ನೀನು. ಏನು ತಲೆ ಕೆಡಿಸ್ಕೊಬೇಡ. ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಹುಷಾರು ಮಾಡ್ತೀನಿ ನಿನ್ನ. ಅದ್ರ ಬಗ್ಗೆ 2 ಮಾತಿಲ್ಲ. ನೀನು ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕಷ್ಟೆ. ಇನ್ನು ಮುಂದೆ ನೀನೇನು ಕೆಲಸ ಜಾಸ್ತಿ ಮಾಡೋಕ್ಕೋಗ್ಬೇಡ. ಮಾಡೋ ಕೆಲಸಕ್ಕೆ ಬಟವಾಡೆ ಮಾಡ್ಕೊಂಡಿದ್ರೆ ಸಾಕತ್ಲ ನೀನು. ಏನೋ ಒಂದು ಆಗಲಿ ಬಿಡ್ರಿ. ಇವಾಗ ಫಸ್ಟ್ ಅತೇನ ಕರ್ಕೊಂಡೋಗಿ ಡಾಕ್ಟ್ರ್ ಹತ್ರ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ. ನಡೀರಿ ಹೋಗೋಣ. ಕಣಲೆ ಶಿವಮ್ಮ, ಕರೆಕ್ಟು, ನೀನು ಹೇಳಿದಿರೋದು ಕರೆಕ್ಟು. ಹುಷಾರಿಲ್ಲದ್ರ ಹತ್ರ ಹೋಗ್ಬಿಟ್ಟು ನಾನು ಬಟವಾಡೆ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ದಡ್ಡ. ನಡೆಯಮ್ಮ ಹೋಗೋಣ, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ಬಿಡೋಣ. ನಡಿಯಪ್ಪ, ನಾನು ಹಂಗ ಹಿಂಗ ಒಂದು ಹೆಜ್ಜೆ ಇಟ್ಕೊಂಡು ಅತ್ಲಾಗೆ ಬರ್ತೀನಿ. ನಡಿ ಹೋಗ್ಬರೋಣ. ಬಸ್ನಾಗೆ ಬಂದ್ಬಿಡುತ್ತೆ ಅತ್ಲಾಗೆ. ಇನ್ನೊಂದು 10 ನಿಮಿಷ ಐತೆ, ನಡಿ ಹೋಗ್ಬರೋಣ. ಬಂದು ಆಲೆ ಇಷ್ಟೊತ್ತಾಯ್ತು. ಡಾಕ್ಟ್ರ್ ಇನ್ನೂ ಎಷ್ಟೊತ್ತಿಗೆ ಬರ್ತಾರಂತೆ? ಫಸ್ಟು ಅತ್ತೆನ ತೋರಿಸ್ಬೇಕು ನಾವು. ನೋಡ್ರಿ, ಇನ್ನೂ ಎಷ್ಟೊತ್ತಾರು ಬಂದಿಲ್ಲ. ಹೋಗ್ರಿ, ಕೌಂಟ್ರಲ್ಲಿ ಬಂದಿದ್ದಾರ ಡಾಕ್ಟ್ರು, ಕೇಳ್ಕೊಂಡಾರ. ಬರ್ರಿ ಬೇಗ ನೋಡ್ಲಿ ಅವರು ನಮಗೆ. ಬಂದ್ರಂತ ಅತ್ಲಾಗೆ ರೌಂಡ್ಸ್ ಹೋಗಿದಾರಂತೆ. ಆ ರೌಂಡ್ಸಲ್ಲಿ ನಮ್ಮ ಅಮ್ಮನ ಹೆಸರು ಐತಲ್ಲ, ಬಂದು ಇತ್ತಾಗ ನೋಡ್ಕೊಂಡು ಹೋಗ್ತಾರಂತೆ. ಅವರು ಕೈಗುಣ ಭಾಳ ಕೇಳಿ ನಾನು ಯಾವಾಗ ಬಂದ್ರು ಅವ್ರ ಕೈಗುಣದಿಂದ ನಮ್ಮ ಹುಷಾರಾಗೋದು. ಆಮೇಲೆ ಡಾಕ್ಟ್ರು ಕೈಗುಣ ಒಳ್ಳೇದೈತೆ. ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನು ಗಾಬರಿ ಆಗಬೇಡ, ನಾನು ಗಾಬರಿ ಮಾಡಬೇಡ. ಅಮ್ಮ ನೀನು ಆರಾಮಾಗಿ ಮಡಿಕೊಂಡಿರು. ಎಳ್ನೀರು ಕುಡಿದೀಯಲ್ಲ, ಗಂಜಿ ಕುಡಿದೀಯಲ್ಲ, ಇನ್ನು ಆರಾಮಾಗಿರತ್ಲಾಗೆ. ಏನೂ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಅವ್ರು ಬಂದು ನೋಡಿ ಕೂಡಲೇ ಒಂದು ಇಂಜೆಕ್ಷನ್ ಕೊಡ್ತಾರೆ, ಆಮೇಲೆ ಮಾತ್ರೆ ಮಾಡ್ಕೊಡ್ತಾರೆ. ನೀನು ಒಂದೇ ದಿನಕ್ಕೆ ಸರಿ ಹೋಗ್ತೀಯ, ಸುಮ್ಮನಿರು. ಉಣ್ಕಣಲ್ಲ ಕರಿಯ, ನನಗೂ ಗೊತ್ತು. ಒಂದೇ ದಿನಕ್ಕೆ ಹುಷಾರಾಗ್ತೀನಿ ಅಂತ ಹೇಳ್ಬಿಟ್ಟು ಆ ಯಪ್ಪ ನಾನು ನೋಡ್ಬಿಟ್ಟು ಕೈಗುಣದಿಂದನೇ ಬೇಗ ನಾನು ಚೆನ್ನಾಗಿ ಬದುಕಂತೀನಿ ಅಂತ ನಂಗೆ ಗೊತ್ತು. ಡಾಕ್ಟ್ರು ಎಷ್ಟೊತ್ತಿಗೆ ಬರ್ತಾರೆ ಏನೋ, ಆ ವಯ ಕೊಡೋ ಇಂಜೆಕ್ಷನ್ಗೆ ನಾನು ಬೇಗನೆ ಹುಷಾರಾಗ್ತೀನಿ. ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ ನಾನು, ಗುಂಡ್ಕೋದಿದ್ದಂಗಿದೆ ನಾನು. ನನಗೆ ಒಂದ್ಸಲ ಸೋತದಂಗೆ ಆಗ್ಬಿಟ್ಟೈತೆ ಅತ್ಲಾಗೆ. ಕೆಲಸ ಭಾರಿ ಬಗ್ಗೆ ಜೋರಾಗಿ ಮಾಡ್ಬಿಟ್ನಾ. ಹಂಗಾಗಿ ತೋಟದ ಕೆಲಸಗಳು ಎಲ್ಲ ಹಿಂಗೆ ಮಾಡ್ಬಿಟ್ರು ನಾನು. ಮೊದಲೇ ಆ ಥಂಡಿ ವಾತಾವರಣದಾಗೆ ಬೆಳಗ್ಗೆ 7 ಗಂಟೆಗೆ ಒಂದು ತಲೆಗೆ ಬಟ್ಟೆ ಕಟ್ಕೊಳ್ಳದೆ, ಕಿವಿ ಗತ್ತಿ ಇಟ್ಕೊಂಡಲೇ ಹೋಗಿ ಕೆಲಸ ಮಾಡ್ತೀನ. ಅದ್ರ ಪ್ರಭಾವ ನೋಡಿ ಹಿಂಗೆ ಆಗ್ಬಿಡ್ತದ್ಲಾಗೆ. ನೀನು ಹೇಳ್ತಿದ್ದೆ ಅಮ್ಮ ಎಲ್ಲ ಊಟ ಗೀಟ ಮಾಡ್ಕೊಂಡು ಒಂದು 10 ಗಂಟೆ ಹೋಗಿ ಸಂಜೆ 5-6 ಗಂಟೆಗೆ ಬಂದ್ಬಿಡು ಅಂತ ಹೇಳ್ತಿದ್ದೆ ನೀನು. ಇರಲಿ ಬಿಡತ್ಲಾಗೆ 7 ಗಂಟೆ ಹೋಗಿ 2 ಗಂಟೆ ಬರೋದು ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಮಾಡ್ಕೊಂಡಿರೋದು.
ಇರ್ಲಿ ಬಿಡಿ ಅತ್ತೆ, ಏನೂ ಆಗಲ್ಲ. ಸುಮ್ಮನೆ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಮಲ್ಕೊಳ್ಳಿ, ಡಾಕ್ಟ್ರು ಬರ್ತಾರಂತೆ ಇವಾಗ. ಆಗಲ್ಲ, ಡಾಕ್ಟ್ರು ಬಂದರು. ಓಹೋ, ಏನು ಪುಟ್ರಂಗಜ್ಜಿಯವರು ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸ ಅಂತ ಕೇಳ್ಪಟ್ಟೆ. ಬಂದು ಕರಿಯಪ್ಪನವರು ನನಗೆ ಹೇಳಿದರು, ಏನೋ ಸ್ವಲ್ಪ ಶೀತಕ್ಕೆ ಈ ರೀತಿ ಆಗಿರ್ಬೋದು. ಏನೋ ಡಾಕ್ಟ್ರೆ, ನನಗಂತೂ ಒಂದು ಅರ್ಥವಾಗ್ತಿಲ್ಲ. ಯಾಕೋ ಒಂಚೂರು ಸುಸ್ತಾದಂಗೆ ಆಯಿತು. ತೋಟ ಮತ್ತು ಗದ್ದೆಯಲ್ಲಿ ಬೆಳಗ್ಗೆಯಿಂದ 7 ಗಂಟೆಗೆ ಹೋಗ್ಬಿಟ್ಟು ಒಂದು ವಾರ ಜೋರ ಕೆಲಸ ಮಾಡಿಬಿಟ್ಟೆ. ಅವಾಗಿಂದ ಸ್ವಲ್ಪ ಹಿಂಗೆ ಆಗ್ತೈತೆ. ಹೌದು ಹೌದು, ಮೊದಲೇ ಚಳಿಗಾಲ ಅಲ್ವಾ, ಸ್ವಲ್ಪ ಚಳಿ ಜಾಸ್ತಿ ಇದೆ. ಹಾಗಾಗಿ ನೀವು ತಲೆಗೆ ಒಂದು ಟೋಪಿನೋ ಅಥವಾ ಟವಲ್ಲೋ ಕಟ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬ ತುಂಬ ಬೆಳಗ್ಗೆನೆ ಥಂಡಿಲಿ ಈ ರೀತಿ ಮಾಡೋದ್ರಿಂದ ಕೂಡ ಈ ರೀತಿ ಆಗುತ್ತೆ. ಅಂಥದ್ದೇನು ಮೇಜರ್ ಏನಲ್ಲ. ನೀವು ಯಾವೆಲ್ಲ ಊಟನ ಬಿಸಿ ಬಿಸಿಯಾಗಿ ಊಟ ಮಾಡಿ, ಸ್ವಲ್ಪ ತಣ್ಣಗಾಗಿರೋದೆಲ್ಲ ಊಟ ಮಾಡೋಕ್ಕೆ ಹೋಗಬೇಡಿ. ತುಂಬ ಥಂಡಿ ಪದಾರ್ಥ, ಈ ಐಸ್ ಕ್ರೀಮು, ಆಮೇಲೆ ತುಂಬ ತಂಪು ಪಾನೀಯ, ಫ್ರಿಜ್ ಐಟಮ್ಸ್ ಎಲ್ಲ ನೀವು ತೊಗೋಬೇಡಿ. ನಾರ್ಮಲ್ ಆಗಿರೋ ಬಿಸಿನೀರೇ ಕುಡೀರಿ, ಇಲ್ಲ ಕಾದಾರದ ಬೆಚ್ಚಗೆ ನೀರು ಕುಡೀರಿ. ಆಮೇಲೆ ಬಿಸಿ ಬಿಸಿ ಊಟನೇ ಮಾಡಿ ಆದಷ್ಟು. ಈಗ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೀನಿ, ಇಂಜೆಕ್ಷನ್ಗೆಲ್ಲ ಸರಿ ಹೋಗುತ್ತೆ. ಅಂತ ದೊಡ್ಡ ಮೇಜರ್ ಏನಾಗಿಲ್ಲ. ಅಯ್ಯೋ ಡಾಕ್ಟ್ರೆ, ಆ ಥರದ್ದೇನು ಮಾಡಬೇಡಿ ಡಾಕ್ಟ್ರೆ. ಊಟದಲ್ಲೇ ಹುಷಾರಾಗಂತಂದ್ರೆ ಹೇಳ್ರಿ ಸಾಕತ್ಲಾಗೆ. ಈಗ ಇಷ್ಟು ಹೇಳಿದ್ರಲ್ಲ, ಅಷ್ಟಾಗೆ ಮಾಡ್ಕೊಂಡು ಹೆಂಗೆ ಸರೋಗ್ತೀನಿ ಬಿಡ್ರಿ ಅತ್ಲಾಗೆ ಊಟದಾಗೆ. ನನಗೆ ಈ ಇಂಜೆಕ್ಷನು ಅಂತಂದರೆ ಸ್ವಲ್ಪ ನನಗೆ ಯಾಕೋ ಭಯ ಆದಂಗೆ ಆಗುತ್ತೆ. ಮೊದಲೆಲ್ಲ ಇಂಜೆಕ್ಷನ್ ಆದರೆ ಕೊಟ್ಟಿರೋದಾಗೆ ಹಾಕ್ಸ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದೆ. ಇತ್ತೀಚೆಗೆ ಇಂಜೆಕ್ಷನ್ ಅಂದರೆ ಭಯ ಆಗ್ಬಿಟ್ಟೈತೆ. ಅದಕ್ಕೆ ಊಟದಲ್ಲೇ ನಾನು ಸರೋಗ್ತೀನಿ. ಈಗ ಇಲ್ಲಿ ಬಂದು ನಿಮ್ಮ ಮಕ್ಕ ನೋಡ್ಬಿಟ್ಟು ಇವಾಗ ನೀವು ಹೇಳಿದ್ದು ಎಲ್ಲ ಮಾಡ್ತೀನಿ. ಇವಾಗ ನಿಮ್ಮ ಜೊತೆ ಮಾತಾಡಿದ್ನಲ್ಲ, ಮನೆಗೆ ಹೋಗೋಷ್ಟೊತ್ತಿಗೆ ಎಲ್ಲ ಸರಿ ಆಗ್ತೀನಿ ಬಿಡ್ರಿ. ಈಗಾಗಲೇ ನಾನು ಸ್ವಲ್ಪ ಹುಷಾರಾದಂಗೆ ಅನಿಸ್ತೈತೆ ನನಗೆ. ನಿಮ್ಮ ಮಾತುಗಳು ಕೇಳ್ಬಿಟ್ಟು ನಿಮ್ಮ ನೋಡ್ಬಿಟ್ಟು ನನಗೆ ಸ್ವಲ್ಪ ಹುಷಾರಾದಂಗೆ ಅನಿಸ್ತೈತೆ ನನಗೆ ಇವಾಗ. ಪುಟ್ರಂಗಜಿ, ನಿಜವಾಗ್ಲೂ ಮನುಷ್ಯನಿಗೆ ಬೇಕಾಗಿರೋದೇ ಇದು. ಆತ್ಮಶಕ್ತಿ, ಆತ್ಮವಿಶ್ವಾಸ ಇದ್ದರೆ ಮನುಷ್ಯ ಏನು ಪ್ರಪಂಚನೇ ಬೇಕಾದ್ರೆ ಗೆಲ್ತಾನೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ನೀವು ಖಂಡಿತ ಹುಷಾರಾಗಿ ಆಗ್ತೀರಾ, ತಲೆ ಕೆಡಿಸ್ಕೊಬೇಡ್ರಿ. ಆಮೇಲೆ ಬೆಳಗ್ಗೆ ಏನು ಊಟ ಮಾಡಿದ್ರಿ ನೀವು? ಅಯ್ಯೋ, ಬೆಳಗ್ಗೆ ನಾನು ರೊಟ್ಟಿ ಚಟ್ನಿ ಪಲ್ಯ ಮಾಡಿದರು, ಆಲೂಗಡ್ಡೆ ನನ್ನ ಸೊಸೆ ಮಾಡಿದರು. ಹಂಗಾಗಿ ನಾನು ಅದನ್ನೇ ತಿನ್ಕೊಂಡು ಬಂದೆ. ನೋಡಿರಿ, ನನ್ನ ಸೊಸೆನೂ ಬಂದಿದ್ದಾಳೆ, ನಮ್ಮ ಹುಡುಗ ನಮ್ಮ ಮನೆಗೆ ಕರಿಯಪ್ಪನೂ ಬಂದಿದ್ದಾನೆ. ನೋಡಿರಿ, ಹುಷಾರಿಲ್ಲ ಅಂದ್ಕೂಡ್ಲೇ ಆಸ್ಪತ್ರೆಗೆ ಹೇಳಿದೆ, ಕರ್ಕೊಂಬಂದ್ಬಿಟ್ರು ಅತ್ತಗೆ. ಇನ್ನು ಎಲ್ಲ ಸರೋದಂಗೆ ಬಿಡ್ರಿ. ಯಾಕಂದ್ರೆ ನಿಮ್ಮ ತಗ ಬಂದಿದ್ದೀವಲ್ಲ, ನಿಮ್ಮ ಧ್ವನಿ ಕೇಳುವ, ನಿಮ್ಮ ಮಕ್ಕ ನೋಡುವಲ್ಲ, ನಿಮ್ಗೆ ಒಳ್ಳೊಳ್ಳೆ ಮಾತು ಹೇಳಿದ್ರಲ್ಲ, ಇಂಥದ್ದು ಊಟ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಇದನ್ನೇ ನಾನು ತಿಳ್ಕೊಂಡು ಅದನ್ನೇ ಊಟ ಮಾಡ್ತೀನಿ. ಆದಷ್ಟು ಬೇಗ ನಾನು ಹುಷಾರಾಗ್ತೀನಿ ಬಿಡ್ರಿ. ನಿಜವಾಗ್ಲೂ ಏನು ಹೇಳ್ತೀನಲ್ಲ, ನಿಮ್ಮ ಆತ್ಮವಿಶ್ವಾಸನೇ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಭಾಳ ಧೈರ್ಯವಂತೆ ಪುಟ್ರಂಗಜ್ಜಿ ನೀವು. ಆಮೇಲೆ ಏನದು ತೋಟದ ಕೆಲಸ ಎಲ್ಲ ಯಾರು ಸಹಾಯನ ಪಡೆದೇ ಒಬ್ಬರೇ ಮಾಡ್ತೀರಂತೆ ನೀವು. ಬಟವಾಟೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಂತೆ. ಕರಿಯಪ್ಪನ ನೋಡ್ರಿ, ಎಷ್ಟು ಆರಾಮಾಗಿ ಕೂಲಾಗಿರ್ತಾರೆ. ನೀವು ಕೂಡ ಅದೇ ರೀತಿ ಸ್ವಲ್ಪ ಆರಾಮು ತಗೋಬೇಕು. ತುಂಬ ಟೆನ್ಷನ್ನೆಲ್ಲ ಹಚ್ಕೋಬಾರ್ದು ನೀವು. ನಿಮ್ಮ ಮೊಮ್ಮಗ ಇದಾನಲ್ವಾ, ಅವನಿಗೋಸ್ಕರ ನೀವು ತುಂಬ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಆದಷ್ಟು ಸ್ವಲ್ಪ ಸರಳವಾಗಿರೋಕ್ಕೆ, ಫ್ರೀಯಾಗಿರೋಕ್ಕೆ ಪ್ರಯತ್ನ ಮಾಡಿ. ತುಂಬ ಕೆಲಸ ಮಾಡೋಕ್ಕೆ ಹೋಗಬೇಡಿ ನೀವು. ಆಯ್ತು ಕಣ್ ಡಾಕ್ಟ್ರೆ, ಆಯ್ತು ಹೇಳ್ರಿ ಅತ್ತಗೆ. ನೀವು ಹೇಳ್ದಂಗೆ ಮಾಡ್ತೀನಿ. ನಿಜವಾಗ್ಲೂ ನನಗೆ ಒಂಥರ ಆಯಾಸ ಏನೋ ಇವಾಗ ಅನ್ನಿಸ್ತಿಲ್ಲಪ್ಪ. ಈಗ ಒಂಚೂರು ಆರಾಮಾದಾಗ ಅನಿಸ್ತೈತೆ. ನನಗೆ ಇನ್ನೇನು ಬೇಡ. ಇಲ್ಲ ಕರಿಯಪ್ಪ, ನಡಿಯತ್ಲಾಗೆ ನಾವು ಮನೆ ಕಡೆ ಹೋಗೋಣ. ಡಾಕ್ಟ್ರ್ ತಾವು ಬಂದಿದ್ದಾಯ್ತಲ್ಲಪ್ಪ ಅತ್ಲಾಗೆ, ಸಾಕತ್ಲಾಗೆ. ಅವರೇನು ಒಳ್ಳೆ ಮಾತುಗಳಾಡೋರಲ್ಲ, ನಮಗೆ ಅಷ್ಟೇ ಸಾಕು. ನಾನು ಹುಷಾರಾಗಿದ್ದೀನಿ ಕಣ, ನಡಿಯ ಮನೆಗೆ ಹೋಗೋಣ. ಭಾಳ ಹೊತ್ತಾಯ್ತು ಬಂದು. ಆರಾಮಾಗಿರಿ ಪುಟ್ರಂಗಜ್ಜಿಯವರೇ, ಆರಾಮಾಗಿರಿ. ಮನೆಯಲ್ಲೆಲ್ಲ ಹೇಳ್ಬಿಟ್ಟು ಬಂದಿದ್ದೀರಲ್ಲ, ಆರಾಮಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾರೆ ಅಂತ ನಿಮ್ಮ ಮನೆ ಜನ ಎಲ್ಲ ತಿಳ್ಕೊಂಡಿರ್ತಾರೆ. ಅವರು ಬಂದಿರಬೇಕಲ್ಲ ಬಹುಶಃ. ಇಲ್ಲ ಡಾಕ್ಟ್ರೆ, ನಮ್ಮ ಮಾವ ಮತ್ತೆ ನನ್ನ ಮಗ ಮನೇಲಿ ಇದ್ದಾರೆ. ನಾನು ನಮ್ಮ ಯಜಮಾನ್ರು ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ದೀವಿ ಅಷ್ಟೇ. ಅವರು ಬಂದರೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾರೆ, ಗಾಬರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈಗಾಗಲೇ ನೋಡಿ ಬರೋಷ್ಟೊತ್ತಿಗೆ ಒಂದು ಆಳು ಫೋನ್ ಮಾಡಿದ್ದಾರೆ. ಏನಾಯ್ತು, ಹೆಂಗಾಯ್ತು, ಚೆನ್ನಾಗೈತೆ ಅಜ್ಜಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದಾರೆ. ನಾವು ಚೆನ್ನಾಗಿದೆ ಅಂತ ತಲೆ ಕೆಡಿಸ್ಕೊಬಿಟ್ರಿ ಅಂತ ಹೇಳ್ಬಿಟ್ಟು ಹಗಲೆಲ್ಲ ಫೋನ್ ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಈಗ ನಮ್ಮ ಅತ್ತೆನ ಹುಷಾರಾದ್ರಲ್ಲ, ಅಷ್ಟೇ ಸಾಕು. ಅದು ಏನಿಲ್ಲ, ತೊಂದರೆ ಇಲ್ಲ. ಈ ಥಂಡಿಗೆಲ್ಲ ಈ ರೀತಿ ಆಗುತ್ತೆ, ಸ್ವಲ್ಪ ಸುಸ್ತಾಗುತ್ತೆ. ಸ್ವಲ್ಪ ಹೊಲದಲ್ಲೆಲ್ಲ ತೋಟದಲ್ಲೆಲ್ಲ ತುಂಬ ಕೆಲಸ ಮಾಡಿಬಿಟ್ಟಿದ್ದಾರಲ್ಲ, ಹಾಗಾಗಿ ಈ ರೀತಿಯಾಗಿದೆ. ಸ್ವಲ್ಪ ಶೀತ ಇದೆ, ಸ್ವಲ್ಪ ಕೆಮ್ಮು ಇದೆ. ಅದಕ್ಕೇನಿಲ್ಲ, ಒಂದು ಬಿಸಿನೀರು ಕುಡೀರಿ. ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡೀರಿ. ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗಲೂ ಬಿಸಿ ಬಿಸಿ ಪದಾರ್ಥಗಳನ್ನೇ, ತುಂಬ ಬಿಸಿ ಇರೋದು ಬೇಡ, ಸ್ವಲ್ಪ ಸಾಧಾರಣ ಬಿಸಿ ಇರೋದನ್ನೇ ಊಟ ಮಾಡೋಕ್ಕೆ ಇಟ್ಕೊಡಿ ಅವರಿಗೆ. ತಂಪು ಪಾನೀಯ, ಈ ಮಜ್ಜಿಗೆ ಅಂಥವೆಲ್ಲ ಈ ಒಂದು ಟೈಮಲ್ಲಿ ಕುಡಿಯೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಬಿಸಿ ಬಿಸಿಯಾಗೇ ಇರಲಿ ಊಟದ ಎಲ್ಲ. ತುಂಬ ಥಂಡಿ ಇರೋದನ್ನೆಲ್ಲ ತಿನ್ನೋಕೆ ಹೋಗಬೇಡಿ, ಇವ್ರಿಗೂ ತಿನ್ನೋಕೆ ಕೊಡಬೇಡಿ. ಆಯಿತು ಕಣ್ ಡಾಕ್ಟ್ರೆ, ಆಯಿತು. ನಿಮ್ಮ ಕಾಳಜಿ ನೀವೆಷ್ಟು ಕಾಳಜಿ ವಹಿಸ್ತಿರೋ, ನನ್ನ ಸೊಸೆ, ನನ್ನ ಮಗ, ನಮ್ಮ ಯಜಮಾನರು, ನಮ್ಮ ಯಂಗಣ್ಣನು ಕೂಡ ಇಷ್ಟೇ ಕಾಳಜಿ ವಹಿಸ್ತಾರೆ. ಅವನು ಅಲ್ಲಿ ಅಜ್ಜಿಗೆ ಹುಷಾರಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಬರ್ತೀನಿ ಅಂತ ಕೂತ್ಕೊಂಡಿದ್ದ. ನಾನೇ ಬೇಡ ಕಣಪ್ಪ, ಮನೆಯಲ್ಲೇ ಇರೋತ್ಲಾಗೆ ನಾನು ನಿಮ್ಮಪ್ಪ ನಿಮ್ಮಮ್ಮ ಹೋಗ್ಬರ್ತೀವಿ ಅಂತ ಹೇಳ್ಬಿಟ್ಟು ಅವನಲ್ಲೇ ಕೂರಿಸ್ಬಿಟ್ಟು ಬಂದಿದ್ದೀನಿ. ನೋಡಿದರೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ಡಾಕ್ಟರ್ ವಿಠಲ್ ಸಾಹೇಬರು ಹತ್ರ ಕರ್ಕೊಂಬಂದಿದ್ವಿ. ಅವರು ಬರೀ ಮಾತಾಡಿದ್ದಕ್ಕೆ, ಅವ್ರ ಮುಖ ನೋಡೋಕ್ಕೆ ನಮ್ಮಮ್ಮ ಅರ್ಧ ರೋಗದಿಂದ ಪಾರಾಗ್ಬಿಟ್ಟಿದ್ದಾರೆ ಅತ್ಲಾಗೆ. ನೀವು ಕೂಡ ಈ ರೀತಿ ಫ್ಯಾಮಿಲಿ ಡಾಕ್ಟ್ರನ್ನ ಹೊಂದಿದ್ದೀರಾ, ಹಾಗಾದರೆ ಡಾಕ್ಟರ್ ವಿಠಲ್ ರಾವ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ.
ಹ್ಞೂನ್ರಪ್ಪ. ಈ ವಿಠಲ್ ಡಾಕ್ಟರ್ ವಿಠಲ್ ಡಾಕ್ಟರ್ ಹತ್ರಲ್ಲ, ವಿಠಲ್ ರಾವ್ ಡಾಕ್ಟ್ರು ಭಾಳ ಒಳ್ಳೆಯವರು. ಇವ್ರ ತಕ್ಕಂದ್ರೆ ಬಂದರೆ ನಿಮ್ಮ ರೋಗ ಭಾಳ ಬೇಗನೆ ಹುಷಾರಾಗುತ್ತೆ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ಆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಮಾಡ್ರಪ್ಪ.